ಸತಿ ಸೀತಾ ಓ ಸತಿ ಪ್ರಿಯ ಸತಿ ರಾಮನಾಯಕಿ ಜಾನಕಿ ರಾಮನಾಯಕಿ ನಿನ್ನ ಸನಿಗ ಸರಸವನಾಗೆ ನಿನ್ನ ಸನಿಗ ಸರಸವನಾಗೆ ಆನಂದದಾಯ ಬಾಳಿನ ನವಚೇತನ ಬಾಳಿನ ನವಚೇತನ ನಿನ್ನ ತನಿಗ ಸರಸವನಾಗೆ ನಿನ್ನ ತನಿಗ ಸರಸವನಾಗೆ ಆನಂದದಾಯ ಆತ್ಮಬಂಧನ ಆತ್ಮಬಂಧನ
ಗುಹನ ಆಧಾರದಿಂದ ಈ ಸರಿ ನದಿಯನ್ನು ದಾಟಿ ಬಂದಾಯಿತು. ಲಕ್ಷ್ಮಣ, ಅಣ್ಣ, ಕೆಂದೂಳಿ ಎದ್ದು ನವೋ ಮಂಡಲವೇ ಮುತ್ತಿರುವುದು. ಎದ್ದ ತುರುಗಗಳ ಕುರಪಡೆದ ಎದ್ದ ಕೆಂದೂಳು ನೋಡಿದರೆ ಯಾರು ರಾಜಪುತ್ರರು ಬೇಟೆಗಾಗಿ ಬಂದೆಂದು ತೋರುವುದು. ಹೋಗಿ ನೋಡಿಕೊಂಡು ಬಾ. ಆಗಲಿ ಅಣ್ಣ. ಹೇಳು ಅಣ್ಣ, ಹೇಳು. ಹೂಡುತ್ತ ಸೈನ್ಯದಿ ಭರತನು ಬರುವನು, ನಿರುತದು ಎನಗೆ ಆಜ್ಞೆಯೇನು ಅಣ್ಣ. ಹೂಡುತ್ತ ಸೈನ್ಯದಿ ಭರತನು ಬರುವನು, ನಿರುತದು ಎನಗೆ ಆಜ್ಞೆಯನು. ಎಮ್ಮಯ್ಯ ಸಾವಿಗೆ ತಮ್ಮನು ಬರುವನು, ಎಮ್ಮಯ್ಯ ಸಾವಿಗೆ ತಮ್ಮನು ಬರುವನು. ಅಮ್ಮನು ಮುರಿಯುವೆ ನೀಗಲೇ, ಅಮ್ಮನು ಮುರಿಯುವೆ ನೀಗಲೇ, ಅಮ್ಮನು ಮುರಿಯುವೆ ನೀಗಲೇ. ಅಣ್ಣ, ಮತ್ಯಾರು ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ನೀನು ಅಪ್ಪಣೆಯನ್ನು ಕೊಟ್ಟರೆ ನಾನು ಈಗಲೇ ಹೋಗಿ ಅವನನ್ನು, ಅವನ ಪರಿವಾರವನ್ನು ಧ್ವಂಸ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು, ಕ್ಷಮೆಯಾಚನೆಗಾಗಿ ಬರುತ್ತಿರುವನು ತಿಳಿದು ನೋಡೋಣ. ಶಾಂತನಾಗು ತಮ್ಮ. ಆಗಲಿ ಅಣ್ಣ. ಅಣ್ಣ, ಅಣ್ಣ, ಭರತ, ಅಣ್ಣ, ಭರತ, ಭರತ ಶತ್ರುಘ್ನರೇ, ಮಂಗಳವಾಗಲಿ. ಅಣ್ಣ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುವ ನಾವೆಂತ ನಿರ್ಭಾಗ್ಯರಣ್ಣ. ಭರತ, ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲವಣ್ಣ. ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನೇ ನೆನೆದು ನಿರುತ್ಸಾಹದಿಂದ ಹಂಬಲಿಸಿ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಯೋಗ ಕ್ಷೇಮವನ್ನು ಕೇಳಲು ನನ್ನ ಮನಸ್ಸಿಗೆ ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗ ಕ್ಷೇಮವನ್ನು ಕೇಳುವೆನು, ಹೇಳುವೆಯಾ ಸಹೋದರ? ಹೇಳುವೆನು ಅಣ್ಣ. ನಮಗೆ ಹಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ರುಚಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಶಿಷ್ಠರು ಕ್ಷೇಮದಿಂದಿರುವರೇ? ಗುರು ವಸಿಷ್ಠರು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಸರ್ವಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಮಂತ್ರಿ ಸುಮಂತ್ರರು ಸತಾ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಹೆದುರಿನಲ್ಲಿ ಕಣ್ಣೀರಿ ಸುರಿಸುತ್ತಾ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ನನ್ನ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರೇ? ಸುಮಿತ್ರಾ ದೇವಿಯರು ಸತಾ ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಕಳಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನಮ್ಮ, ನನ್ನ ಭಾಗ್ಯ ಜನನಿ ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರೇ? ಕೌಶಲ್ಯ ಮಾತೆಯರು ಸತಾ ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನಮ್ಮ, ಅಂದರೆ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ಕೊರತೆ ಏನಣ್ಣ? ಭರತ, ಅಣ್ಣ, ಶಾಂತನಾಗು. ಇಲ್ಲಿ ಬಾ. ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಚೆಚ್ಚೆದೆಯ 4 ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಚಕ್ರವರ್ತಿಯು, ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬ ನರ್ತಕನಾಗಿ ಹೋರಾಡಿ ಯುದ್ಧದಲ್ಲಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದಲೇ ದಶರಥ 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 ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮದಿಂದಿರುವರೇ? ಭರತ, ಏಕೆ ಸುಮ್ಮನಾದೆ? ಕ್ಷೇಮದಿಂದಿರುವರೇ? ಅಣ್ಣ, ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಗಿದ್ದಣ್ಣ.
ಹಾಗಂದರೆ ಏನು ಭರತ? ನೀವು ವನವಾಸಕ್ಕೆ ಹೊರಟ ವಿಷಯವನ್ನು ಕೇಳಿ ಹೇಳಿ. ಅಣ್ಣ, ನೀವು ವನವಾಸಕ್ಕೆ ಹೊರಟ ವಿಷಯವನ್ನು ಕೇಳಿ ಜನಕನು ಸ್ವರ್ಗಸ್ಥನಾದನು. ಜನಕ! ದಶದಿಗಂಧದಿ ಧೈರ್ಯದಿ ರಥವ ನಡೆಸುವುದೇ ದಶರಥಾಂಕಿತ ನಿಶ್ಚಿತ ನ್ಯಾಯ ಧರ್ಮದೋ ನಿಜ ಚತುರ್ಭುಜಗಳಂತಿರ್ಪ ನಿಜ ಚತುರ್ಭುಜಗಳಂತಿರ್ಪ ನಾನೋರ್ವರೆಡೆಯಿಲ್ಲದೆ ಸೇರಿದೆಯ ಪರಲೋಕವ ಜನಕ 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 ಕ್ರೂರಾಗಿದಿಗೆ ಘೋರವೇದಿದು ಆವ ಪಾಪದ ಪಾಲವು ನಮಗೆ. ಆ ಜನಕ ಹಾವ ಪಾಪದ ಫಲವು ನಮಗೆ ಕಠಿಣವಾದ ಸಿಡಿಲು ಕಠಿಣವಾದ ಪರಲೋಕ ಸೇರಿದಾನೆ ಪರಲೋಕ ಸೇರಿದಾನೆ. ಆ ಜನಕ ನಮ್ಮ ಅಗಲಿಕೆ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಭಾಗ್ಯ ಸೇವೆಯನ್ನು ಮಾಡುವ ಪುಣ್ಯವು ನಮ್ಮ ಅಡೆಯಲ್ಲಿ ಬರಲಿಲ್ಲವೇ? ಏನಿಲ್ಲವೇ ಭರತ? ಅಣ್ಣ, ನೀನೇ ಭಾಗ್ಯಶಾಲಿಯಪ್ಪ. ನಮ್ಮ ಜನಕನ ಮರಣ ಕಾಲದಲ್ಲಿದ್ದು ಅವರ ಪುಣ್ಯ ಸೇವೆಗೆ ಭಾಗಿಯಾಗಿರುವೆ. ಇಲ್ಲಣ್ಣ, ಇಲ್ಲಣ್ಣ, ನಮಗೂ ಆ ಭಾಗ್ಯವು ಇಲ್ಲದಂತಾಗಿತ್ತಣ್ಣ. ಏನು? ನಿನಗೂ ಆ ಪುಣ್ಯವು ಲಭಿಸಲಿಲ್ಲವೇ? ಇಲ್ಲಣ್ಣ. ಭಾಗ್ಯಶಾಲಿಗಳು. ಜನಕನ ಮರಣ ಕಾಲದಲ್ಲಿ ನಾವೂ ಸಹ ಬಳಿಯಲ್ಲಿರಲಿಲ್ಲ ಅಣ್ಣ, ನಾವೂ ಸಹ ಬಳಿಯಲ್ಲಿರಲಿಲ್ಲ. ವೀರಾದಿ ವೀರರಾದ 4 ಜನ ಸುಪುತ್ರನ ಪಡೆದು ನಿಮ್ಮ ಅವಸನ ಕಾಲದಲ್ಲಿ ಯಾರೊಬ್ಬರು ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಿರ್ಭಾಗ್ಯಶಾಲಿಗಳು. ಭರತ, ಅಣ್ಣ, ಕಳೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯ ದೇವರಿಲ್ಲದ ಗುಡಿಯಂತೆ. ನಿನ್ನ ಮಾತೆಯ ಆಜ್ಞೆ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯ ಭಾರವನ್ನು ಮಾಡು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಇರಲಾರೆ. ಅಣ್ಣ, ನೀನು ಈಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಹೇರಿ ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡಲೇಬೇಕು. ಬಾ ಅಣ್ಣ, ಹೋಗೋಣ. ಭರತ, ಅಣ್ಣ, ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ.
ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿರುವನು. ಭರತ, ಅಣ್ಣ, ನಿನಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನೇ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರ ದೋಷ ಎಲ್ಲಿಂದ ಬರುವುದು ಅಣ್ಣ? ಭರತ, ಅಣ್ಣ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಕಡೆಯದಾಗಿ ನಂದೊಂದು ಮಾತನ್ನು ನಡೆಸಿಕೊಡುವೆ ಅಣ್ಣ. ಏನು ಹೇಳಿ ಸಹೋದರ, ನಡೆಸಿಕೊಡುತ್ತೇನೆ. ಅಣ್ಣ, ನಿಮ್ಮ ಪಾದುಕೆಗಳನ್ನು ನಮಗೆ ಅನುಗ್ರಹಿಸಿ ಕೊಡುವುದೇ ಆದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಹೆಟ್ಟಿ ಅವುಗಳಿಗೆ ಪಟ್ಟವನ್ನು ಕಟ್ಟಿ ಮರೆಯಲ್ಲಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡುತ್ತಿದ್ದೆ. ನಿಮ್ಮ 14 ವರ್ಷವು ವನವಾಸ ಮುಗಿಯುವ ಮಾರಣ ದಿನವೇ ಹಂದಿಯೇ ನೀವು ನಮಗೆ ದರ್ಶನವನ್ನು ನೀಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಅಣ್ಣ. ಶಾಂತನಾಗು. 14 ವರ್ಷ ವನವಾಸ ಮುಗಿದ ಮರುನ ದಿನವೇ ಬಂದು ನಿನಗೆ ದರ್ಶನವನ್ನು ನೀಡುವೆನು. ಭರತ, ಅಣ್ಣ, ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪದಿನ್ ತಡೆಗಿಣಿತೋ ತವಕದಿನ್ ಬೆಳೆಸಿದ ತಾಯಿಗಿ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಮಾಡಿದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಮಾಡಿದ ಮುನಿ ಜನರಗಿ ಭಾಗ್ಯವಿಲ್ಲ. ಸಹಜನರಂ ಶ್ರೀರಾಮ ಸಹಜನರಾಗಿ ಜನಿಸಿ ಸಹಜನರಂ ಶ್ರೀರಾಮ ಸಹಜನರಾಗಿ ಜನಿಸಿ ಸಹಕರಿಸಿದ ಮಗಿ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿನಿಂತುಣಿದು ಪಾಡು ಪಡುತ್ತಿರುವರೋ ನಾಡಿಗೊಡೆತನವ ಕೈಗೊಂಡು ರಾರಾಜಿಸಿರುವ ಈ ಜೋಡಿಗೊದಗಿದ ಪುಣ್ಯ ನಮಗಿಲ್ಲ, ಅನ್ಯರಿಗಿಲ್ಲ. ಜಗದಿ ಅಣ್ಣ, ನಾವಿನ್ನು ಹೋಗಿ ಬರುತ್ತೇವೆ ಅಣ್ಣ. ಶತ್ರುಘ್ನ, ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ನಿಲವಂಚ ಸೋಮ ರಘುಕುಲದಾಲಾಮ ನಿಲವಂಚ ಸೋಮ ರಘುಕುಲದಾಲಾಮ ಭಕ್ತರ ಪಾಲಿಪ ಜಲನಿಧಿ ಸೋಮ ಭಕ್ತರ ಪಾಲಿಪ ಜಲನಿಧಿ ಸೋಮ ಕಾ
ಪರಂಧಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ. ಲಕ್ಷ್ಮಣ, ಅಣ್ಣ ನೋಡಿದ್ಯಾ ಭರತನ ಸೋದರ ಪ್ರೇಮವನ್ನ? ಲಕ್ಷ್ಮಣ, ಅಣ್ಣ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಅಯೋಧ್ಯೆಯ ಪುರಜನರು ಬಂದು ನಮ್ಮನ್ನು ಪದೇ ಪದೇ ಪೀಡಿಸುವರು. ಅದು ಅಲ್ಲಿ ಕಾಣುತ್ತಿರುವ ದಂಡಕಾರಣ್ಯ ಕಡೆ ಪ್ರಯಾಣ ಬೆಳೆಸೋಣ. ನಡೆ ಸಹೋದರ, ನಡೆ ಅಣ್ಣ. ಓಹೋ ಓಹೋ ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎನಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ. ಹಾರಿ ವೇಷವ ತೋರಿ. ಇರಿಗಿರು ತಿನ್ನು ಮೇನ ಮುರಿ ಮುರಿದು ಮುಕ್ಕು ಮೇನ. ಇರಿಗಿರು ತಿನ್ನು ಮೇನ ಮುರಿ ಮುರಿದು ಮುಕ್ಕು ಮೇನ. ಜೀವ ಭಾವ ಮೇವು ಬರಲಿ ಹೋ. ಜೀವ ಭಾವ ಮೇವು ಬರಲಿ ಹೋ. ಮೇವು ಬರಲಿ ಹೋ. ಎನಗೆ ಮೇವು ಬರಲಿ ಹೋ. ಪ್ರಾಣಿಹಿಂಸೆ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಷಣ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ವ್ರತೋಪಾಸವನ್ನು ಕೈಗೊಂಡಿರುವ ಮಾತರಿಗೆ ಬೇಕಾದ ಮಧ್ಯಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಷಣ್ಮುಖಾಸುರ, ನಿನ್ನನ್ನು ಸ್ವಾಗತಿಸಲು ನಿನ್ನ ತಾಯಿಯಾದ ಈ ಘೋರ ಶೂರ್ಪನಖಾದೇವಿಯೇ ಬರುತ್ತಿರುಳು. ಅಯ್ಯೋ ಮಗನೇ, ಓ ಮಗನೇ ಷಣ್ಮುಖಾಸುರ, ಹೆತ್ತ ಬಡಲಿಗೆ ಕಿಚ್ಚಟ್ಟೆ ಯಾಕಣ್ಣ. ಯಾರೋ ಪಾಪಿಗಳು ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರಬರಲ್ಲ. ರಕ್ತ ಬಿಗಿಯಾದ ರಕ್ತ. ಬಿಸಿಯಾದ ರಕ್ತ ರಣ್ಣ ಮುಂಡಗಳಿಂದ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ದಂಡ ಕಾರಣದಿಂದ ಬಹುದೂರವಾಗಿರಲಾರರು. ಯಾರಾಗಿರಬಹುದು? ವಾಸನೆ ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದ್ರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗಾತಾಗಾತರಾಗಿ ನುಗ್ಗಿ ಉದರದ ಕಿತ್ತನ್ನು ಆಡಿಸಿಕೊಳ್ಳುವನು, ನರಮಾಂಸವನ್ನು ತಿಂದು ಆನಂದಿಸುವನು. ಇಂದು ನಾನು ಹೊಂದುವೆನು ಆನಂದವಾ. ಇಂದು ನಾನು ಹೊಂದುವೆನು ಆನಂದವಾ. ಸಂದೇಹವಿಲ್ಲದೆ ತಿಂದು ಮಾಂಸವಾ. ಸಂದೇಹವಿಲ್ಲದೆ ತಿಂದು ಮಾಂಸವಾ. ಇಂದು ನಾನು ಹೊಂದುವೆನು ಆನಂದವಾ.
ನರ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಮಾಡಿ ನರ ಕಣ್ಣು ಗುಡ್ಡೆಗಳ ಉರ್ದು ಸಂಡಿಗೆಯ ಕಳ್ಳಗಿದ್ದು ಅವರ ಕಳ್ಳಗಿದ್ದು ಸೇವೆಗೆ ಪಾಯಸ ಮಾಡಿ ತಿನ್ನು ಎಂದು ನಾನು ಇಂದು ನಾನು ಒಂದು ಆನಂದವ ಸಂದೇಹವಿಲ್ಲದೆ ತಿಂದು ಆನಂದವ ಎತ್ತ ನೋಡೆ ಹತ್ತಲತೆಗಳು ಎತ್ತ ನೋಡೆ ಹತ್ತಲತೆಗಳು ಚಿತ್ತಕ್ಕೆ ಮುದ ಬೂದು ಚಿತ್ತಾರಿ ನೋಡ ಸೀತಾ ನಾಳೆ ಮೆರೆಯುವ ನಾಳೆ ಮೆರೆಯುವ ನಾಳೆ ಮೆರೆಯುವ ಸೀತಾ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಎತ್ತ ನೋಡಿ ಹತ್ತಲತೆಗಳು ಜಾನಕಿ ಆರೆ ಪುತ್ರ ಪ್ರಿಯ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನು ಉಂಟು ಮಾಡುತ್ತದೆ ಅಲ್ಲವೇ ಪ್ರಿಯ? ಆಶಾ ಜೀವನ ಶುಭ ದಿನ ಹೊಸತನವನ್ನು ಕಂಡೆನ
ಸೀತಾ ಹೊಸತನ ಬಯಸಿ ಈ ಪ್ರಕೃತಿಯ ಸೌಂದರ್ಯ ನೋಡಿದ್ಯಾ? ಹೌದು ಪ್ರಿಯ, ಎಷ್ಟು ಮನೋಹರವಾಗಿರ್ಬೋದು. ಹೌದು ಪ್ರಿಯ, ಮನೋಹರವಾಗಿಯೇ ಇರುವುದು. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಪೂರೈಸುವ ಸರೋವರಗಳಿಂದಲೂ ಸೀತಾ ಸ್ವಾಮಿ ಸುಖಪಿಕ ನಾದಗಳಿಂದಲೂ ಕೂಡಿದ ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನು ತೊಳೆಯುವಂತ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ ಪ್ರಿಯ, ಅರಮನೆಯಲ್ಲಿ ಹಂಸ ತೋಲಿಕ ತಲ್ಪದಗಳ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸರಿಂದ ಸೇವೆಯನ್ನು ಮಾಡಿಸಿಕೊಳ್ಳಬೇಕಾಗಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂದು ಬೇಸರ ಉಂಟೆ. ಸ್ವಾಮಿ, ದಯಮಾಡಿ ಇಂತಹ ಮಾತುಗಳನ್ನು ಆಡಬಾರದು. ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಪದೇ ಪದೇ ಇಂತಹ ಮಾತುಗಳನ್ನು ಆಡಕೂಡದು. ನಿಜ ಸೀತಾ, ನಿನ್ನ ಮಾತು ಸತ್ಯ. ಅಲ್ಲಿ ನೋಡಿ, ಲಕ್ಷ್ಮಣನು ಈ ಪರ್ಣಶಾಲೆ ನೋಡಿದಿರಾ? ಎಷ್ಟು ಚಮತ್ಕಾರದಿಂದ ನಿರ್ಮಿಸಿರುವುದು. ಹೌದು ಪ್ರಿಯ, ಸುಂದರವಾಗಿಯೇ ಇರುವುದು. ಇಲ್ಲಿಯೇ 14 ವರ್ಷ ವನವಾಸವನ್ನು ಇಲ್ಲಿಯೇ ಆನಂದವಾಗಿ ಕಾಲವನ್ನು ಕಳೆಯಬಹುದು. ಅಗತ್ಯವಾಗಿ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಅಣ್ಣ, ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಆ ಪಾರ್ಶ್ವದಲ್ಲಿ ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಭಗವಾನ್ ಸೂರ್ಯದೇವನೇ ಪ್ರತ್ಯಕ್ಷನಾಗಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಆ ರಾಕ್ಷಸನ್ನು ಸಂಹಾರ ಮಾಡಿ ಬಂದಿರುವೆ. ಸಂಹರಿಸಿದೀಯಾ? ಸಂಹರಿಸಿದನು ಅಣ್ಣ. ಒಳ್ಳೆಯ ಕೆಲಸವನ್ನು ಮಾಡಿರುವೆ. ಈ ಖಡ್ಗವು ನಿನ್ನ ಬಳಿಯಲ್ಲಿ ಇರಲಿ. ಮುಂದೊಂದು ದಿವಸ ನಿನಗೆ ಆತ್ಮರಕ್ಷಣೆಗಾಗಿ ಬೇಕಾಗುವುದು. ಆಗಲಿ ಅಣ್ಣ. ಈ ಫಲಗಳನ್ನ ಈ ಪರ್ಣಶಾಲೆಯಲ್ಲಿಡು.
ಸಮೀಪದಲ್ಲೆಲ್ಲೋ ನರ ವಾಸನೆಯು ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸವಾಗಿಲ್ಲ. ಎಲ್ಲಾರೋ ಈರ್ವರ್ಣರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದು ಕರಕೆಂದು ಮೊದಲು ಶಿರಸ್ಸುಗಳನ್ನೇ ಕರಕರೆಗಿದು ನುಂಗಿ ನಂತರ ದೇಹವನ್ನು ಶತಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪರೇಷನ್ ಮಾಡಿಕೊಂಡು ಬಾಬಾ ಈತನ ದೇಹದಿಂದ ಸುಗಂಧ ವಾಸನೆ ಬರುತ್ತಿರುವುದಲ್ಲ. ಈತನೇ ಸುರಸುಂದರನಾಗಿರುವುದಾದರೆ ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾರಣ್ಯದಲ್ಲಿ ಯಾರು ಇಲ್ಲ ಬಿಡಿ, ಎಲ್ಲಿ ನೋಡಿಯೇ ಇರಲಿಲ್ಲ. ಈ ಸುರಸುಂದರಾಂಗನ ಬಿಡುವಂತೆ ಇಲ್ಲ. ಏನಾದ್ರೂ ಆಗಲಿ ಇವನನ್ನು ನಾನೇ ತನ್ನಾನಿಗಲೆ ವರಿಸುವೆ, ನಾನೇ ತನ್ನಾನಿಗಲೆ ನಾನೇ ತನ್ನಾನಿಗಲೆ ವರಿಸುವೆ, ನಾನೇ ತನ್ನಾನಿಗಲೆ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೇ ತನ್ನಾನಿಗಲೆ ವರಿಸುವೆ, ನಾನೇ ತನ್ನಾನಿಗಲೆ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ವಲ್ಲಭನ ನನ್ನ ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಚ್ಚಿಡು ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿ ಗಲ್ಲಕ್ಕೆ ಮುಟ್ಟಿ. ಹೌದು, ಈ ಗೋರ್ ರೂಪಿಂದ ಹೋದ್ರೆ ಈತನು ವರಿಸುವನೆ. ನನ್ನ ಗೋರ್ ರೂಪವನ್ನು ನೋಡಿದ್ರೆ ಎದರಿ ಓಡಿ ಹೋಗ್ಬಿಡು. ಆದ್ದರಿಂದ ಮಾಯಾ ರೂಪಿಂದ ಆತನ ಮುಂದೆ ಪ್ರತ್ಯಕ್ಷ ಆಗೋಣ. ಜೈ ಶಾಂಭವಿ. ಆಹಾ, ಯೌವನಮತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ, ಇಂತಹ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ
ಮನೋಹರ ಮನೋಹರ ಬಾ 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 ಬಾ. ಯಾರಮ್ಮ ಶುಭಾಂಗಿ ನೀನು? ನಾನಾ ಶುಭಾಂಗ, ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ಎನ್ನುವರು. ನೀನ್ ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು? ನಾನು ಕಾರಣನೇ. ಹೇಗಮ್ಮ? ಈ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡು ಹೇಗೆ ಬರುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರೆಸು, ಆಲಂಗಿಸು, ಚುಂಬಿಸು. ಧನುಜಳು ನೀನು, ಧನುಜಳು ನಾವು, ಧನುಜಳು ನೀನು, ಮನುಜರು ನಾವು, ಮನಸಿ ಜನಾಂಗಕ್ಕೆ ಮನಗಡಿಸಿದರೆ ಮನಗಡುತ್ತಿಗರೆ ಆಟಯುತ್ತರ ತರುಣಿ. ಅಸಮಾಸಾಗತ ಹಸತಿರ ತೋರಿ ಅಸಮಾಸಾಗತ ಹಸತಿರ ತೋರರಿ ಆಚಯುತರ ತರುಣ ನೀನು ಹರಣ ಮದುವೆ ಆಗೋಣ. ಅದಿರಲಿ, ನೀನು ಯಾರು? ಈ ದಂಡಕಾರಣಕ್ಕೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನೀನು ಧನುಜಳು, ನಾವು ಮನುಜರು. ಆಗಲಿ, ಅದರಲ್ಲಿಯೂ ನಾನು ಏಕಪತ್ನಿ ರತಸ್ಥನು. ಏಕ ಇಲ್ಲಿಂದ ಏಕ. ನಿನ್ನ ನಾಮಾಂಕಿತ? ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿದ್ದೇನೆ. ಅಲ್ಲಿಂದ ಬಿಟ್ಟು ಬರುವುದಿಲ್ಲವೇ? ನನಗೆ ಗಾಳಿ ಸಾಕ್ಷಿಯಾಗಿ ಆಗು. ಯಾರಾದರೂ ಗಾಳಿ ಸಾಕ್ಷಿಯಾಗಿ ಲಗ್ನವಾಗುವರೇನಮ್ಮ? ಏನು ನಿನ್ನ ಲಗ್ನವಾಗಿಲ್ಲವೇ? ಆಗಿತ್ತು. ಪತಿ ಏನಾದ? ಸತ್ತೋದ. ನಿನ್ನಿತ್ರ ಆಡೋದ್ರಲ್ಲಿ ಸಂಶಯವಿಲ್ಲ. ಹಾಗಾದ್ರೆ ಒಂದು ಕೆಲಸವನ್ನು ಮಾಡು. ಈ ಪ್ರದೇಶಕ್ಕೆ ನಾನು ಓರ್ಬನೆ ಬಂದಿಲ್ಲ. ಅವಳ ಹೆಸರೇನು? ಸೀತಾ ಎಂದು ಕರೆಯುವರು. ಅಯ್ಯೋ, ನನಗೆ ನೆಗಡಿ ಎಂದು ಕರೆ. ನೆಗಡಿ ಅಂತ ನೀನು ಇಟ್ಟುಕೋ. ಈಕೆ ಸೀತಾ ಎಂದು ಕರೆಯುವರು. ತೀತ ತೀತ ಸೀತಾ. ಈ ಪ್ರದೇಶಕ್ಕೆ ನಾನು ಓರ್ಬನೆ ಬಂದಿಲ್ಲ. ನನ್ನ ತಮ್ಮನಾದ ಸಹೋದರ ಲಕ್ಷ್ಮಣನು ಬಂದಿರುವನು. ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವು ನೆರವೇರುವುದು. ಏನು, ನಿನ್ನ ತಮ್ಮನೂ ಬಂದಿರುವನೇ? ಬಂದಿರುವನು. ಅವನು ನಿನಗಿಂತಲೂ ಸುಂದರನೇ? ನನಗಿಂತ ಸುಂದರನೇ. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಬಂದಿಲ್ಲ. ಒಬ್ಬನೇ ಬಂದಿದ್ದಾನೆ. ಒಬ್ಬನೇ ಬಂದಿದ್ದಾನೆ. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ಅಲ್ಲಿಗೆ ಹೋಗಮ್ಮ, ನಿನ್ನ ಕಾರ್ಯವು ನೆರವೇರುವುದು. ಎಲ್ಲಿದ್ದಾನೆ? ಅಲ್ಲಿ ಆ ಪಾರ್ಶ್ವದಲ್ಲಿ. ಸರಿಯಾಗಿ ನೋಡಿ ಹೇಳಿ, ಎಲ್ಲಿದ್ದಾನೆ, ಯಾವ ಪಾರ್ಶ್ವ ಎಂದು. ಆ ಪಾರ್ಶ್ವದಲ್ಲಿ ಇದ್ದಾನೆ, ಹೋಗು. ಆ ಆ ಆ ಆ ನಿನಗೇನಾಯಿತೆ ನನ್ನ ಸವತಿಯೇ? ಆ ಈ ಆ ಈ ಮನೋಹರ, ಬಾಯಿಲಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಮ್ಮ. ಅಲ್ಲಿಗೆ ಹೋದರೆ ನನ್ನ ಕಾರ್ಯವು ನೆರವೇರುವುದೇ? ಖಂಡಿತವಾಗಿ ನೆರವೇರುವುದು. ಹೋಗು. ಅಲ್ಲಿಗೆ ಹೋಗುತ್ತೇನೆ. ಅವನೊಂದು ವೇಳೆ ಒಪ್ಪದಿದ್ದ ಪಕ್ಷದಲ್ಲಿ ನಿನ್ನ ಬಳಿಗೆ ಬರುತ್ತೇನೆ. ನೀನು ಸಿದ್ಧನಾಗಿರು. ಹೇಗೆ? ಬರಲೇನೆ ನನ್ನ ಸವತಿಯೇ. ಮನೋಹರ ಮನೋಹರ ಎಲ್ಲಿದ್ದಾನಪ್ಪ ಈ ಸುರಸುಂದ್ರಾಂಗ? ಈ ದಂಡಕಾರಣ್ಯವೇನು ನನಗೆ ಹೊಸದೇ. ಮುಂದೆ ಸಾಗಿ ನೋಡುತ್ತೇನೆ. ಘಮಘಮಲು ಚೆನ್ನಾಗಿ ಬರುತ್ತಿದೆ.
ಚೆನ್ನಾಗಿದೆ ಚೆನ್ನಾಗಿದೆ, ಈಡು ಜೋಡು ಚೆನ್ನಾಗಿದೆ. ಹಿಂದಿನಿಂದಲೇ ಇಷ್ಟೊಂದು ಅಂದವಾಗಿ ಕಾಣುತ್ತಿದೆಯಲ್ಲ ಇವನದು. ಇನ್ನ ಮುಂದೆ ಹೇಗೆ ಕಾಣಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೇನೆ? ಅಲ್ಲಿಯೂ ನೋಡುವೆ, ಈಗಲೇ ನೋಡುವೆ, ಈ ಕ್ಷಣವೇ ನೋಡುವೆ. ಮನೋಹರ ಮನೋಹರ, ಹಬ್ಬಾ ಹಬ್ಬ. ಯಾರಮ್ಮ ನೀನು? ತಡೆಯಪ್ಪ, ನನ್ನದಿನ್ನೂ ಇದೆ. ಇವನು ಎಂಥ ಸುಂದರಾಂಗನು. ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು. ಆಹಾ, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಈ ಸುಂದರ ಚಂದನ ಮನೋಹರ ಮನೋಹರ. ಯಾರಮ್ಮ ನೀನು? ದೂರ ನಿಲ್ಲು, ದೂರ ನಿಲ್ಲು. ಬಾ, ನಿಲ್ಲುತ್ತೇನೆ ಬಾ. ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ಎನ್ನುವರು. ಸರಿ, ಇಲ್ಲಿಗೆ ಏಕೆ ಬಂದೆ? ಆ ಆ ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಲಿ ಪ್ರಿಯಾ? ನೋಡು, ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ನಕ್ಷತ್ರದಂತಹ ಕಣ್ಣುಗಳು, ಸಂಪಿಗೆ ಎಳೆ ಹೀಗೆ ನೋಡಬೇಕು. ಹಾಗೆ ಸಂಪಿಗೆ ಎಳೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿಗಳು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಎದೆಯು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ದುಂಡನೆ ಹೊಟ್ಟೆಯು, ಹಾಗೆ 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 ಸ್ವಲ್ಪ ಕೆಳಗೆ ಬಂದರೆ ಪಾದ, ಕಾಲುಗಳನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು. ಮೂರ್ಖಳೆ, ದೂರ ನಿಲ್ಲು. ನೋಡಮ್ಮ, ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಅಣ್ಣನಾದ ಶ್ರೀರಾಮಚಂದ್ರ ಇರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವು ನೆರವೇರುವುದು. ಅಯ್ಯೋ ಮರುಳೆ ಮರುಳೆ, ನಾನು ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೆನು. ಶಾಂತಂ ಪಾಪಂ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು, ಅತ್ತಿಗೆ ಆಗಬೇಕು. ನಮಸ್ಕಾರ ಕಣಪ್ಪ. ಸುಮ್ಮನೆ ಹೋಗಿದ್ದೆ, ಅಲ್ಲೇನ್ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ನಿಮ್ಮಣ್ಣ ಏನು ಹೇಳಿದ ಗೊತ್ತೇ? ಏನು ಹೇಳಿದ? ನಾನು ಏಕಪತ್ನಿ ರಥಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನ ಲಕ್ಷ್ಮಣನಿರುವನು. ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ನೋಡಮ್ಮ, ನಾನು ಶ್ರೀರಾಮದಾಸನು. ಅಣ್ಣನ ಅಪ್ಪಣೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಯಾವುದು ಮಾಡುವುದಿಲ್ಲ, ಯಾವುದು ಮಾಡುವುದಿಲ್ಲ. ಇದು ಅದು 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 ಯಾವುದು ಮಾಡುವುದಿಲ್ಲ. ಮೂರ್ಖಳೆ, ದೂರ ನಿಲ್ಲು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವು ನೆರವೇರುವುದು. ನೀನು ನಮ್ಮಣ್ಣನ ಬಳಿಗೆ ಹೋಗಿ ಕುರುಹುಗಳನ್ನು ತಂದರೆ ನಂತರ ಲಗ್ನವಾಗುವೆನು. ಅಲ್ಲಿಯವರೆಗೂ ಇಲ್ಲ, ಇಲ್ಲ. ಕುರುಹನ್ನು ತರದ ಹೊರತು ಮದುವೆಯಾಗುವುದಿಲ್ಲ. ಆಗುವುದಿಲ್ಲ. ಇಲ್ಲ ಇಲ್ಲ, ಖಂಡಿತವಾಗಿ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಇಲ್ಲ, ಅದೇ ಇಲ್ಲ, ಬೇಕಾದ್ದೇ ಇಲ್ಲ. ಇಲ್ಲಿ ಮುಖ್ಯವಾದ್ದೇ ಇಲ್ಲ ಅಂದ ಮೇಲೆ ಇಲ್ಲಿಂದೇನು ಪ್ರಯೋಜನ? ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಹಾಗಿದ್ರೆ ಬರಲೇ? ಜಾಗ್ರತೆಯಾಗಿ ಹೋಗು. ಮನೋಹರ ಮನೋಹರ. ಈ ಭೂತವು ಮತ್ತೆ ಒಕ್ಕರಿಸಿತಲ್ಲ. ಎಲ್ಲ ನನ್ನ ಸವತಿಯೇ ನನಗೆ ಏನು ಅನ್ನುತ್ತಿದ್ದಾಳಲ್ಲ. ಇವಳನ್ನು ಒಂದೇ ಸಾರಿ ನುಂಗಿ ಬಿಡಲೆ. ನುಂಗಿದರೆ
ಕೆಲಸವೇ ಕೆಟ್ಟು ಹೋಗುವುದಲ್ಲ. ಮದುವೆಯಾದ ಮೇಲೆ ನುಂಗಿದರಾಯಿತು. ಮನೋಹರ ಪುನಃ ಏಕೆ ಮನೋಹರ ಪುನಃ ಬಂದೆ. ನನ್ನ ಸಹೋದರನ ಲಗ್ನವಾಗಲು ಒಪ್ಪಿದನೆ. ಅಯ್ಯೋ ಅಪ್ಪ, ಅವನು ಸಿಡುಕನು, ಕೋಪಿಷ್ಟನು, ಗರ್ವಿಷ್ಠನು. ಅವನ ಸಹವಾಸವೇ ನನಗೆ ಬೇಡ. ಇರುವುದರಲ್ಲಿ ನೀನು ಸ್ವಲ್ಪ ಮೆತ್ತಗಿದ್ದೀಯ, ಅನುಭವಸ್ಥ ಬೇರೆ. ಹೇಗೋ ನನ್ನನ್ನು ಕಟ್ಟಿಕೊಳ್ಳಪ್ಪ, ಇಬ್ಬರು ಅಕ್ಕ ತಂಗಿಯರ ಹಾಗೆ ಇದ್ದು ಬಿಡುತ್ತೇವೆ. ನೋಡಮ್ಮ, ನನ್ನ ತಮ್ಮನು ಏನು ಹೇಳಿದನು? ಅಯ್ಯೋ, ಇನ್ನೇನು ಹೇಳುತ್ತಾನೆ. ಅವನು ನಿನ್ನ ಆಜ್ಞಾಧಾರಕನಂತೆ. ನಿನ್ನ ಆಜ್ಞೆ ಇಲ್ಲದೆ ಏನು ಮಾಡುವುದಿಲ್ಲವಂತೆ. ನಿಜವೇ? ನಿಜ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಸಹೋದರ ಏನನ್ನು ಮಾಡತಕ್ಕವನಲ್ಲ. ನೀನು ಮಾತ್ರ ಯಾರಿಗೂ ಕೇಳಬೇಡ, ಒಳಗೊಳಗೆ. ನೋಡಮ್ಮ, ಏನಾದ್ರೂ ಗುರುತನ್ನು ಕೊಟ್ಟರೆ ಕೊಡು ಕೊಡು ಕೊಡು. ನಿನಗೆ ಕೊಡಲು ನನ್ನ ಬಳಿಯಲ್ಲಿ ಏನೂ ಇಲ್ಲ. ಕುರುಗನ್ನು ಬರೆದು ಕೊಡೋ ನನಗೆ ಏಕೆ ಸಾಮಗ್ರಿಗಳಿಲ್ಲ. ಆದ್ದರಿಂದ ನಿನ್ನ ಬೆನ್ನಿನ ಹಿಂದೆ ಕೆಲವು ಕುರುಗಳನ್ನು ಬರೆಯೋಣ. ಕೊಡು. ನಿನ್ನ ಲಗ್ನವಾಗಬೇಕು ಬೇಡವೋ? ಆಗಬೇಕು ಪ್ರಿಯ. ಆದ್ರೆ ಬೆನ್ನನ್ನು ಇಂದ್ರಿಸಿ ನಿಲ್ಲು. ನಿನ್ನ ತಮ್ಮನು ಹೇಳಿದ್ದಾನೆ. ಹೇಳಿದಂತೆ ಮಾಡು. ಬೆನ್ನನ್ನು ಇಂದ್ರಿಸಿ ನಿಲ್ಲು. ಎಲ್ಲಿ ಬರೆಯುವೆ? ನಿನ್ನ ಬೆನ್ನಿನ ಹಿಂದೆ ಬರೆಯುವೆನು. ಅಂದರೆ ಹಿಂದೆ ಹಿಂದೆ ಹಿಂದೆ. ಮುಂದ ಅನ್ಯ ಸ್ತ್ರೀಯರ ಚಲನವನ್ನ ಕಣ್ಣೆತ್ತಿ ಸಹ ನೋಡಲಾರೆನು. ನೋಡಬೇಡ, ಬರೆಯಪ್ಪ ಸಾಕು. ಬರೆದೆಯಾ? ಇದನ್ನು ನೋಡಿದ ಕೂಡಲೇ ಅವನು ಅವಮಾನಿಸುವನು. ಪದಭೇದ ಮಾಡಿ ನೋಡಮ್ಮ. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು. ಹಾಗೆಂದೆಯಾ? ಹಾಗಿದ್ದರೆ ಈಗಲೇ ಹೋಗಲೇ? ಹೀಗೆ ಹೀಗೆ ಅಲ್ಲೇ ದಾರಿ ಹೀಗೆ ಇರುವುದು. ಮುಹೂರ್ತವು ಮೀರಿ ಹೋಗುವುದು. ಬರಲೇ ಮನೋಹರ. ಬಾಬಾ ನಾದಿನಿ, ಬಾ ವಾ ಬಾ. ಅಕ್ಕ ಅಕ್ಕ ತಂಗಿ ತೆಗೆದು ಬಿಟ್ಲಿ ಈಗ, ತಗಿ ಅಂತ. ಹೋಗ ಅವನ್ ಪಕ್ಕ. ಮನೋಹರ, ನನ್ನ ಮದುವೆಯಂತೆ. ಇಲ್ಲಿಗೆ ನನ್ನ ಜನ್ಮವೇ ಸಾರ್ಥಕವಾದಂತೆ. ನನ್ನ ಗಂಡ ಸತ್ತು ಎಷ್ಟೋ ವರ್ಷಗಳಾಯಿತಪ್ಪ. ಆಕಸ್ಮಿಕವಾಗಿ ಯುದ್ಧ ಭೂಮಿಯಲ್ಲಿ ನಮ್ಮ ಅಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಗಂಡನ ನೆನಪಿನಲ್ಲಿ ಅನ್ನ ಆಹಾರ ಇಲ್ಲದೆ ಒಣಗಿಕೊಂಡು ಹೋಗಿಬಿಟ್ಟಿದ್ದೇನೆ. ಮದುವೆಯಾಗಿ ಸರಿ ಹೋಗುತ್ತೇನೆ. ಸಾಕು, ಅಲ್ಲಿ ಬಿಟ್ಟಿದ್ದು ಇಲ್ಲೊಂದು ಸಾರಿ ಬಿಡಪ್ಪ. ಬಿಟ್ಟಿದ್ದು ಅಲ್ಲಿ. ಮನೋಹರ ಮನೋಹರ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಗುರುತನ್ನು ತಂದಿರುವೆಯಾ? ತಂದು ಬಿಟ್ಟೆ. ಎಲ್ಲಿ ಕೊಡು. ಅದು ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು ಅಂತ ಗುರುತು. ಹಾಗಾದ್ರೆ ತೋರಿಸಮ್ಮ. ಬಾರಪ್ಪ, ನಾನೇನೋ ತೋರಿಸಲು ಸಿದ್ಧ. ಬಾ. ಓಹೋ, ನಮ್ಮಣ್ಣನ ನನ್ನ ಇಷ್ಟದಂತೆಯೇ ಬರೆದಿರುವನು. ನೋಡಮ್ಮ, ಇಲ್ಲಿ ಬರೆದಿರುವಂತೆ ನೆರವೇರಿಸಿದ ಸಾಕಲ್ಲವೇ? ಸಾಕು ಸಾಕು, ಅಷ್ಟು ಮಾಡಿ. ವಿರೋಧ ನುಡಿಗಳ ನುಡಿಯವರೇ ಪರಿಪರಿ, ವಿರೋಧ ನುಡಿಗಳ ನುಡಿಯವರೇ ಪರಿಪರಿಯಿಂದಲೂ ಸರಸೆಗೆ ಕರೆವರೆ, ಪರಿಪರಿಯಿಂದಲೂ ಸರಸೆಗೆ ಕರೆವರೆ. ವಿರೋಧ ನುಡಿಗಳ ನುಡಿಯವರೇ ಸಾರಿ ಬೇಗ ಬಲು ದೂರಕ್ಕೀಗ, ಸಾರಿ ಬೇಗ ಸಾರಿ ಹೋಗೀಗ. ಸಾರುತ್ತ ಬರದಿ ನೀರುತ್ತ ಹರಟೆ, ಸಾರುತ್ತ ಬರದಿ ನೀರುತ್ತ ಹರಟೆ. ತರವೆ ತರುಣಿ ಪರ ಪುರುಷದಲ್ಲಿ, ತರವೆ ತರುಣಿ ಪರ ಪುರುಷದಲ್ಲಿ ವಿರೋಧ ನುಡಿಗಳ ನುಡಿಯವರೇ ಪರಿಪರಿಯಿಂದಲೇ ಸರಸಗೆ ಕರೆವರೆ, ಪರಿಪರಿಯಿಂದಲೇ ಸರಸಗೆ ಕರೆವರೆ. ವಿರೋಧ ನುಡಿಗಳ ನುಡಿಯವರೇ ವಿರೋಧ 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 ನುಡಿಗಳ ನುಡಿಯವರೇ. ನೋಡಮ್ಮ, ನಾನು ನಿನ್ನ ಲಗ್ನವಾಗಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಿಂದ ನೀನು ನಡೆದುಕೊಳ್ಳಬೇಕು. ಅದು ಹೇಗಪ್ಪ? ಅದು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಿನ್ನ ಈ ಸೀರೆಯ ಸೆರಗಿನಿಂದ
ನಿನ್ನ ಕಣ್ಣುಗಳನ್ನು ಭದ್ರವಾಗಿ ಕಟ್ಟಿಕೊಂಡು ನಿಲ್ಲಬೇಕು. ಓ, ಇದು ನಿಮ್ಮ ಪದ್ಧತಿಯೇ? ಹೌದು. ಅಯ್ಯೋ ಅಯ್ಯಯ್ಯೋ, ಕಟ್ಟಿಕೊಳ್ಳಲೇಬೇಕೆ? ಕಟ್ಟಿಕೊಳ್ಳಮ್ಮ. ಕಟ್ಟಿಕೊಂಡೆ. ಕುಳಿತುಕೋ. ಇದು ಬಹಳ ದೊಡ್ಡದಾಯ್ತು. ಕುಳಿತುಕೊಂಡೆಯಾ? ಮೇಲೆ ಹೇಳು. ಎದ್ದೆಷ್ಟೊತ್ತಾಯ್ತು? ಪುನಃ ಕುಳಿತುಕೊಳ್ಳಬೇಕೆ? ಪುನಃ ಕುಳಿತುಕೋ. ಪುನಃ ಮೇಲೆ ಹೇಳು. ಯಾ ಸೀಮೆ ಪದ್ಧತಿನ ಏನಿಂದು? ಕ್ಷತ್ರಿಯ ಪದ್ಧತಿಯಮ್ಮ. ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಮಲಗುವುದು ಯಾವಾಗ ಹೇಳಯ್ಯ? ಲಗ್ನವಾದ ಮೇಲೆ. ಅದ್ಯಾವಾಗ ಕಾಲಕ್ಕೂ? ನಿನ್ನನ್ನು ಲಗ್ನವಾಗಬೇಕು ಬೇಡವೋ? ಆಗಬೇಕು. ಬಾ, ನಿನ್ನನ್ನು ಆಲಂಗಿಸಬೇಕೇ? ಇರೋ ನಿನ್ನ ಅಂಗವನ್ನೇ ಭಂಗಪಡಿಸುವೆನು. ಅಯ್ಯೋ, ಮೈಕಾಯಿ ಹಾಕ್ಬಿಡಿ. ಎಂತ ಕೈಯ ಇಲ್ಲಿರೋ ಇಲ್ಲ ನನ್ ಮುಗೆ ಬೇಕು. ಕುಯ್ಮು ಕೈಯ ಕುಯ್ಮು ಮೊನ್ನೆ ಅವಳ ಸಯ್ಯ ಮಂಚಿಗಳಿಗೆ ಅಣ್ಣ